ಪ್ರಧಾನಿ ಅವರ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಳಸಿರುವ ಭಯೋತ್ಪಾದಕ ಎಂಬ ಪದ ಈಗ ರಾಜ್ಯಾದ್ಯಂತ ಕಿಚ್ಚು ಹಚ್ಚಿದೆ. ಈ ವಿವಾದಾತ್ಮಕ ಹೇಳಿಕೆಯನ್ನ ಖಂಡಿಸಿ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರ ಮತ್ತು ಗ್ರಾಮಾಂತರ ಬಿಜೆಪಿ ಮಂಡಲದ ಯುವ ಮೋರ್ಚಾ ವತಿಯಿಂದ ನಗರದ ಪೋಸ್ಟ್ ಆಫೀಸ್ ವೃತ್ತದಲ್ಲಿರುವ ಕಾಂಗ್ರೆಸ್ ಕಚೇರಿ ಸಮೀಪ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಎಐಸಿಸಿ ಅಧ್ಯಕ್ಷರ ವಿರುದ್ಧ ರೊಚ್ಚಿಗೆದ್ದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿಯ ಜನಪರ ಹೋರಾಟಕ್ಕೆ ದೇಶವನ್ನು ಭಯೋತ್ಪಾದಕರಿಗೆ ಹೋಲಿಸಿದ ಪ್ರಧಾನಿಯ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕಾಂಗ್ರೆಸ್ ಖರ್ಗೆಗೆ ಭಾರತ್ ಮಾತಾ ಕಿ ಜಿಂದಾಬಾದ್ ಜಿಂದಾಬಾದ್ ಬಿಜೆಪಿ ಜಿಂದಾಬಾದ್ ಅಯ್ಯಯ್ಯೋ ಅನ್ಯಾಯ ಬೇಕೇ ಬೇಕು ಬೇಕೇ ಬೇಕು ಪ್ರತಿಭಟನೆಯ ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರತಿಕೃತಿಯನ್ನು ದಹಿಸಲು ಕಾರ್ಯಕರ್ತರು ಮುಂದಾದಾಗ ಸಾಗರ ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ಪುಲಯ್ಯ ರಾಥೋಡ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಶಾಂತರಾಜು ನೇತೃತ್ವದ ತಂಡ ಪ್ರತಿಕೃತಿ ದಹನ ಮಾಡದಂತೆ ತಡೆಯಲು ಹರಸಾಹಸ ಪಡಬೇಕಾಯಿತು. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಕೆಲಕಾಲ ತಳ್ಳಾಟ ನಡೆಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಕೆಆರ್ ಗಣೇಶ ಪ್ರಸಾದ್, ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಧುರಾ ಶಿವಾನಂದ್, ಯುವ ಮೋರ್ಚಾ ನಗರ ಅಧ್ಯಕ್ಷ ಪರಶುರಾಮ್ ಹಾಗೂ ಹರೀಶ್ ಮುಡಳ್ಳಿ ಪ್ರಧಾನಿ ಹುದ್ದೆಗೆ ಗೌರವ ನೀಡದ ಖರ್ಗೆ ಅವರು ಕೂಡಲೇ ದೇಶದ ಜನರ ಕ್ಷಮೆ ಯಾಚಿಸಬೇಕು ಎಂದು ಒತ್ತಾಯಿಸಿದರು. ದೇಶದ ಹೆಮ್ಮೆಯ ಪ್ರಧಾನಿಯನ್ನು ಭಯೋತ್ಪಾದಕ ಎಂದು ಕರೆಯುವುದು ಖಂಡನೀಯ. ಈ ಪ್ರತಿಭಟನೆಯಲ್ಲಿ ಕೆವಿ ಪ್ರವೀಣ್, ಸವಿತಾ ವಾಸು, ಗಾಯತ್ರಿ ಮಲ್ಲೇಶಪ್ಪ, ಪ್ರೇಮಾ ಸಿಂಗ್, ಯಶೋದಮ್ಮ, ಪ್ರದೀಪ್, ಮಹೇಶಮ್ಮ, ಎಸ್ ಪ್ರಶಾಂತ್ ಹಾಗೂ ಮುರಳಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗವಹಿಸಿದರು. ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಹೋದ ವಾರ ಇದೇ ಮಲ್ಲಿಕಾರ್ಜುನ ಖರ್ಗೆರವರ ವಿರುದ್ಧ ಒಂದು ಹೋರಾಟವನ್ನ ಮಾಡಿದ್ವಿ. ಇನ್ನೂ 5-6 ದಿನ ಆಗಲಿಲ್ಲ. ಇವತ್ತು ಮತ್ತೊಂದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಅವರೇ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು, ಅಂತಹ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಈ ರೀತಿಯ ಕ್ಷುಲ್ಲಕವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಾರೆ ಅಂತ ಅಂದ್ರೆ ಬಹುಶಃ ಅವರಿಗೆ ಆ ಒಂದು ಹುದ್ದೆನಲ್ಲಿ ಒಂದು ಕ್ಷಣವೂ ಕೂಡ ಇರಲಿಕ್ಕೆ ನೈತಿಕ ಹಕ್ಕಿಲ್ಲ ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವ್ರ ಪಕ್ಷದಲ್ಲೂ ಇದ್ದಾರೆ, ನಮ್ಮೂರಿನವರು ಇದ್ದಾರೆ, ಕಾಗೋಡು ತಿಮ್ಮಪ್ಪನವರು ಇದ್ದಾರೆ, 94-95 ವರ್ಷದ ವಯೋವೃದ್ಧರು. ಅವರು ಎಲ್ಲರ ಜೊತೆಗೆ ಯಾವ ರೀತಿ ಯಾವ ಎಲ್ಲ ಪಕ್ಷ ವಿರೋಧ ಪಕ್ಷದವರು ಇದ್ದಾರೆ, ಎಲ್ಲರೂ ಇದ್ದಾರೆ, ಅವ್ರ ಜೊತೆಗೆ ಎಷ್ಟು ಸಭ್ಯವಾಗಿ ಎಷ್ಟೊಂದು ಸೌಹಾರ್ದಯುತವಾಗಿ ಇಷ್ಟು ವರ್ಷಗಳ ಕಾಲ ನಡ್ಕೊಂಡು ಬಂದಿದ್ದಾರೆ ಹೇಳ್ತಕ್ಕಂಥದ್ದನ್ನ ಈ ಖರ್ಗೆ ಅವರು ಕಾಗೋಡು ತಿಮ್ಮಪ್ಪನವರು ನೋಡಿ ಕಲಿಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹೆಂಗಾಗ್ಬಿಟ್ಟಿದೆ ಅವ್ರ ಪರಿಸ್ಥಿತಿ ಅಂತಂದ್ರೆ ದೇಶದಲ್ಲಿ ಟೆರರಿಸ್ಟ್ ಯಾರು ದೇಶಭಕ್ತರು ಯಾರು ಅಂತ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಆ ಮಟ್ಟಕ್ಕೆ ಅವ್ರದ್ದು ಅದು ಅದೇನೋ ಭಾವನೆ ಹೋಗ್ಬಿಟ್ಟಿದೆ. ಹೌದು ಸ್ವಾಮಿ, ಮೋದಿ ಭಯೋತ್ಪಾದಕರು ಯಾರಿಗೆ? ಯಾರು ದೇಶದ ಒಳಗಡೆ ಇಟ್ಕೊಂಡು ದೇಶದ ಆಂತರಿಕ ಭದ್ರತೆಗೆ ಧಕ್ಕೆ ತಂದು ಭಯವನ್ನು ಉತ್ಪಾದನೆ ಮಾಡ್ತಿದಾರೋ ಅಂತವ್ರಿಗೆ ಭಯೋತ್ಪಾದಕರೇ. ನಮ್ಮ ಮೋದಿಜಿ ಭಯೋತ್ಪಾದಕರೇ, ಆಯ್ತಾ? ಅದು ಬಿಟ್ಕೊಂಡು ನೀವು ಕಾಂಗ್ರೆಸ್ನವರು ಇದೇನ್ ಮೊದಲ ಮೋದಿಜಿ ಅವರನ್ನ ಬೈತಾ ಇರೋದೇನ್ ಮೊದಲ? ಅದೊಂದು ಗಾದೆ ಮಾತಿದೆ, ನಿಂದಿಸುವವರು ಇರಬೇಕಯ್ಯ ಡ್ಯಾಶ್ ತರಹ ನಾನು ಮುಂದೆ ಹೋಗ್ತಾನೆ ಇರ್ತೀನಿ ಅಂತ ಒಂದು ಗಾದೆ ಮಾತಿದೆ. ಆ ತರ ಮೋದಿಜಿ ಅವ್ರ ಮುಂದೆ ಹೋಗ್ತಾನೆ ಇರ್ತಾರೆ, ನೀವುಗಳು ಬೈತಾನೆ ಇರಿ, ಆಯ್ತಾ? ಯಾರ್ರೀ ದೇಶದಲ್ಲಿ ಟೆರರಿಸ್ಟ್ಗೆ ಯಾವ ಪಾರ್ಟಿನ ಟೆರರಿಸ್ಟ್ ಪಾರ್ಟಿ ಅಂತ ಕರೀತಾರೆ? ಇಡೀ ದೇಶದ ನಾಗರಿಕರಿಗೆ ಗೊತ್ತಿದೆ ಯಾರು ಟೆರರಿಸ್ಟ್ ಪಾರ್ಟಿ ಅಂತ. ಅದನ್ನ ಬಾಯಿ ಬಿಟ್ಟು ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಜಗತ್ತನ್ನು ಮೆಚ್ಚಿದ, ದೇಶ ಮೆಚ್ಚಿದ, ಜಗತ್ತು ಮೆಚ್ಚಿದ ಪ್ರಧಾನಿ ಶ್ರೀಯುತ ನರೇಂದ್ರ ಮೋದಿ ಅವರನ್ನ ಭ್ರಷ್ಟ ಕಾಂಗ್ರೆಸ್ನ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಟೆರರಿಸ್ಟ್ಗೆ ಹೋಲಿಸಿದ್ದಾರೆ. ಇದು ನಮ್ಮೆಲ್ಲ ದೇಶದ ಯುವ ಮೋರ್ಚಾ ಹಾಗೂ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಇವರು ದೇಶದಲ್ಲಿ ಮಾಡಿದ್ದೆಲ್ಲದನ್ನು ಅನಾನುಕೂಲವೇ, ಈಗಲೂ ಕೂಡ ಅನಾನುಕೂಲ ಮಾಡಿ ಯಾವುದೋ ಒಂದು ಜನರಲ್ಲಿ ದಂಗೆ ಎಬ್ಬಿಸಿ
ಸೃಷ್ಟಿ ಮಾಡಿ ಮತ್ತೆ ಅಧಿಕಾರಕ್ಕೆ ಬರಬೇಕು. ಹಾಗೂ ತಮಿಳುನಾಡಿನಲ್ಲಿ ದೇಶದಲ್ಲಿ ಅಧಿಕಾರ ಎಲ್ಲ ಕಡೆ ತೇಲಿ ಹೋಗ್ತಾ ಇದೆ. ಅದರಿಂದ ಅವರು ವಿಚಲಿತರಾಗಿ ಖರ್ಗೆ ಅವರು ಅರಳೋ ಮರಳೋ ಅಥವಾ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರೇ ಅವ್ರ ಮುಖಾಂತರ ಹೇಳಿಸ್ತಾ ಇದಾರೋ ಗೊತ್ತಿಲ್ಲ. ಜಗತ್ತನ್ನು ಮೆಚ್ಚಿದ ಪ್ರಧಾನಿ ಅವರಿಗೆ ಈ ರೀತಿ ಅವಹೇಳನಕಾರಿ ದಯಮಾಡಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ. ಪ್ರಧಾನಮಂತ್ರಿಯನ್ನ ಭಯೋತ್ಪಾದಕ ಅಂತಕ್ಕಂಥದ್ದು, ಈ ದೇಶದ ಪ್ರಧಾನಿಯನ್ನ ಅವಹೇಳನ ಮಾಡ್ತಕ್ಕಂಥದ್ದು, ಈ ಹಿಂದೆ ಬಿಜೆಪಿ ಮತ್ತು RSS ಏನೋ ಒಂದು ಹಾವಿದ್ದಾಗೆ ನಮಾಜ್ ಮಾಡ್ಬೇಕಾದ್ರೆ ಹಾವು ಅಡ್ಡ ಬಂದ್ರು ಕೂಡ ನಮಾಜ್ ಬಿಟ್ಟು ಹಾವನ್ನ ಹೊಡಿಬೇಕು, ಆ ತರ ಬಿಜೆಪಿಯನ್ನ ಕೊಲ್ಲಿ ಅಂತಕ್ಕಂಥ ಹೇಳಿಕೆ ಕೊಟ್ಟಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೊಂದು ಮುಂದೆ ಹೋಗಿ ಒಬ್ಬ ದೇಶದ ಪ್ರಧಾನಿಯನ್ನ ಭಯೋತ್ಪಾದಕ ಅಂತ ಕರೆದಿದ್ದಾರೆ. ಯಾಕಂದ್ರೆ 3ನೇ ಬಾರಿ ಪ್ರಧಾನಿ ಆದ್ಮೇಲೆ ಕಾಂಗ್ರೆಸ್ ವಿಚಲಿತಗೊಂಡ್ಬಿಟ್ಟಿದ್ದಾರೆ. ಇನ್ನೊಂದು ಟರ್ಮಲ್ಲಿ ನಾವು ಎಲ್ಲೂ ಉಳಿಯೋದೇ ಇಲ್ಲ, ದೇಶದಲ್ಲಿ ಕಳ್ಕೊಂಡ್ಬಿಡ್ತೀವಿ ಅಂತಕ್ಕಂಥ ಆತಂಕ ಶುರುವಾಗಿದೆ. ಹಾಗಾಗಿ ಏನಾರು ಮಾಡಬೇಕು ಅಂತೇಳಿ ಅವಹೇಳನಕಾರಿ ಹೇಳಿಕೆ ಕೊಡ್ತಕ್ಕಂಥದ್ದು, ಪ್ರಚೋದನಕಾರಿಯಾಗಿ ಹೇಳಿಕೆ ಕೊಡ್ತಕ್ಕಂಥದ್ದು, ಎತ್ತಿ ಕಟ್ಟತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್, ಸುಭಾಷ್ ನಗರ, ಸಾಗರ. ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕೆ ಬೇಕಾದ ಎಲ್ಲಾ ಗುಣಮಟ್ಟದ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ನಮ್ಮಲ್ಲಿ ಮನೆ ಅಥವಾ ಕಟ್ಟಡ ನಿರ್ಮಾಣಕ್ಕೆ ಅತ್ಯಗತ್ಯವಾದ ಪ್ರಮುಖ ಬ್ರ್ಯಾಂಡ್ಗಳಾದ ಜುವಾರಿ ಸಿಮೆಂಟ್ ಮತ್ತು ಉತ್ತಮ ಗುಣಮಟ್ಟದ TMT ಸ್ಟೀಲ್ ಬಾರ್ಗಳು ಸದಾ ದಾಸ್ತಾನಿರ್ತವೆ. ಇಷ್ಟೇ ಅಲ್ಲದೆ ಉತ್ತಮ ಗುಣಮಟ್ಟದ ಇಟ್ಟಿಗೆಗಳು, ಮರಳು, ಶೀಟ್ಗಳು ಮತ್ತು ಟ್ಯೂಬ್ಗಳು ಸಹ ನಮ್ಮಲ್ಲಿ ದೊರೆಯುತ್ತವೆ. ನೀವು ಆರ್ಡರ್ ಮಾಡಿದ ಸಾಮಗ್ರಿಗಳನ್ನ ಸುರಕ್ಷಿತ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆಯೂ ಇಲ್ಲಿದೆ. ನಂಬಿಕೆ ಮತ್ತು ಗುಣಮಟ್ಟಕ್ಕೆ ಹೆಸರಾದ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ನಲ್ಲಿ ನಿತಿನ್ ಶೆಟ್ಟಿ ಅವರು ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ನೀಡ್ತಾ ಬಂದಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಆರ್ಡರ್ ಮಾಡಲು ಇಂದೇ ಭೇಟಿ ನೀಡಿ ಅಥವಾ ಈ ಕೆಳಗಿನ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಿ. ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್, ಸುಭಾಷ್ ನಗರ, ಸಾಗರ. ಸುಭದ್ರ ಕಟ್ಟಡಕ್ಕೆ ನಿಮ್ಮ ನೆಚ್ಚಿನ ಪಾಲುದಾರರು ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್. ಪ್ರತಿ ಮನೆಯೂ ಒಂದು ಸುಂದರ ಕನಸು. ಆ ಕನಸನ್ನು ನನಸಾಗಿಸಲು ಬಂದಿದೆ ಸಾಗರದ ಹೆಮ್ಮೆಯ ಶ್ರೀರಾಮ್ ಇಂಟೀರಿಯರ್. ನಮ್ಮಲ್ಲಿ ಮಾಡ್ಯುಲರ್ ಕಿಚನ್, ಆಕರ್ಷಕ ವಾರ್ಡ್ರೋಬ್ಸ್, ಫಾಲ್ ಸೀಲಿಂಗ್, ಕಲರ್ಫುಲ್ ಲೈಟಿಂಗ್ ಮತ್ತು ಟಿವಿ ಯೂನಿಟ್ಗಳನ್ನ ಅತ್ಯಂತ ನುರಿತ ಕುಶಲಕರ್ಮಿಗಳಿಂದ ವಿನ್ಯಾಸಗೊಳಿಸಲಾಗುತ್ತದೆ. ಕಡಿಮೆ ಬೆಲೆ, ಗುಣಮಟ್ಟದ ಮೆಟೀರಿಯಲ್ ಮತ್ತು ಸರಿಯಾದ ಸಮಯಕ್ಕೆ ಡೆಲಿವರಿ ನೀಡೋದೇ ನಮ್ಮ ವೈಶಿಷ್ಟ್ಯ. ಆಫೀಸ್ ಅಥವಾ ಮನೆ ನಿಮ್ಮ ಸ್ಪೇಸ್ಗೆ ನೀಡಿ ಹೊಸ ಮೆರುಗು. ಇಂದೇ ಭೇಟಿ ನೀಡಿ ಅಥವಾ ಕರೆ ಮಾಡಿ. ಉಚಿತ ಕನ್ಸಲ್ಟೇಷನ್ ಲಭ್ಯವಿದೆ. ಶ್ರೀರಾಮ್ ಇಂಟೀರಿಯರ್, ಸಾಗರ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಇರುವ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ.